ರಾಯಚೂರಿನಲ್ಲಿ ಕೋಟಾ ನೋಟು ಜಾಲವನ್ನು ಪೊಲೀಸರು ಭೇದಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಾಯಚೂರಿನಲ್ಲಿ ಕೋಟಾ ನೋಟಿನ ಜಾಲ, ಬಾಡಿಗೆಯ ಮನೆಯಲ್ಲಿ ನಡೀತಾ ಇದ್ದಂತಹ ಕೋಟಾ ನೋಟು ದಂಧೆಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪೇದೆ ಸೇರಿ 4 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 10 ಲಕ್ಷ ಹಣವನ್ನು ಪಡೆದು 30 ಲಕ್ಷ ಕೋಟಾ ನೋಟನ್ನು ಈ ಗ್ಯಾಂಗ್ ಕೊಡ್ತಾ ಇತ್ತಂತೆ. ಲಾರಿ ವ್ಯಾಪಾರಿ ಬಳಿ 10 ಲಕ್ಷವನ್ನ ಡೀಲ್ ಮಾಡಿಕೊಂಡಿದ್ರು ಆರೋಪಿಗಳು. ವೈಟ್ ಪೇಪರ್, ಕಚ್ಚಾ ವಸ್ತು, 4 ಲಕ್ಷ ಹಣವನ್ನು ಜಪ್ತಿ ಮಾಡಲಾಗಿದೆ. ಬಂಧಿತ 4 ಆರೋಪಿಗಳು ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ರಾಯಚೂರಿನಲ್ಲಿ ಈ ಮೂಲಕ ಕೋಟಾ ನೋಟಿನ ಜಾಲ ವ್ಯಾಪಿಸಿರೋದು ಗೊತ್ತಾಗ್ತಾ ಇದೆ. 10 ಲಕ್ಷ ರೂಪಾಯಿ ಕೊಟ್ಟರೆ ಅಸಲಿ ನೋಟನ್ನು, ನಕಲಿ ನೋಟನ್ನು 30 ಲಕ್ಷ ಕೊಡ್ತಾ ಇದ್ರಂತೆ. ಈ ಸಂದರ್ಭದಲ್ಲಿ ಪೊಲೀಸರು ರೇಡ್ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ 4ರನ್ನು ಅರೆಸ್ಟ್ ಮಾಡಿದ್ದಾರೆ. ಆ 4ರ ಫೋಟೋವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಈ ನಕಲಿ ನೋಟಿನ ಜಾಲದ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ವಸ್ತುಗಳ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇತ್ತೀಚೆಗೆ ಬೆಂಗಳೂರು ಸೇರಿ ಹಲವು ಕಡೆಗಳಲ್ಲಿ ಈ ಕೋಟಾ ನೋಟಿನ ಜಾಲ ವ್ಯಾಪಿಸ್ತಾ ಇರುವಂತಹ ಮಾಹಿತಿ ಪೊಲೀಸರಿಗೂ ಕೂಡ ಗೊತ್ತಾಗಿ ಹಲವು ಕಡೆಗಳಲ್ಲಿ ರೇಡನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ರಾಯಚೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ನಡೀತಾ ಇದ್ದಂತಹ ಕೋಟಾ ನೋಟಿನ ದಂಧೆಯ ಮೇಲೆ ಪೊಲೀಸರು ರೇಡ್ ಮಾಡಿರುವಂಥದ್ದು.